Attention! Come here! Go there! ಗೈಸ್ ಈ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಮತ್ತೆ ಟ್ರೆಕ್ಕಿಂಗ್ ಹೋಗೋಣ ಅದೋಗೋಣ ಇದೋಗೋಣ ಅಂತಾಳೆ. ಚೆನ್ನಾಗಿರ್ಬೇಕು ಜಾಗ. ಇದು ಹೆಂಗಿದೆ ನೋಡು. ನೋಡಿ ಇಲ್ಲಿ ಇಷ್ಟು ಆಕ್ಟಿವಿಟೀಸ್ ಇದಾವೆ. ಆರ್ಟ್ಸ್ ಇದೆ, ಟಾರ್ಗೆಟಿಂಗ್ ಶೂಟಿಂಗ್. ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಹಾಗೆ ವಾಟ್ಸಪ್ ನಮಸ್ಕಾರ ಎಲ್ಲರಿಗೂ. ಹಿಯರ್ ಬ್ಯಾಕ್ ಅಗೇನ್ ವಿತ್ ನ್ಯೂ ವಿಡಿಯೋ. ಗೈಸ್ ಇವತ್ತು ನಾವು ಬಂದಿದ್ದೀವಿ ಅಡ್ವೆಂಚರಸ್ ವ್ಯಾಲಿ. ಅಡ್ವೆಂಚರಸ್ ವ್ಯಾಲಿ ಅಲ್ಲ ಗೈಸ್, ಇದು ಒಂದು ಪಿರಮಿಡ್ ಅಷ್ಟೇ, ಒಂದು ಪೀಸ್ ಸಿಗೋ ಜಾಗ. ಪಿರಮಿಡ್ ವ್ಯಾಲಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅಡ್ವೆಂಚರ್ ಹೆಸರು ಹಂಗೆ ಇತ್ತು, ಅದಕ್ಕೆ ಹೇಳ್ತಿರೋದು. ಗೈಸ್ ನಾವು ಹಾಕಿರೋ ಫಸ್ಟ್ ವಿಡಿಯೋಗೆ 200 ಜನ ನೋಡಿದ್ದೀರಾ. ಥ್ಯಾಂಕ್ ಯು. ಯಾರೆಲ್ಲ ನೋಡಿಲ್ಲ ಹೋಗಿ ನಮ್ಮ ಫಸ್ಟ್ ವ್ಲಾಗ್ ನೋಡಿ. ಮತ್ತು ಇದು ಅಡ್ವೆಂಚರಸ್ ವ್ಯಾಲಿ ಅಲ್ಲ, ಪಿರಾಮಿಡ್ ವ್ಯಾಲಿ. ಇವ್ನು ಹೇಳೋದೆಲ್ಲ ನಂಬ್ಕೋಬೇಡಿ ಪ್ಲೀಸ್. ನಂಗೂ ಗೊತ್ತಿಲ್ಲ ಏನು ಬರೀ ಇದು ವ್ಯಾಲಿ ಸ್ಟೇ ನಿತ್ಯಾನಂದ ಶಿವ. ನಮ್ಮ ವಿಡಿಯೋಗೆ ಇಬ್ಬರು ಹೊಸಬ್ರು ಇದ್ದಾರೆ. ಇವರು ಬಾಬಾ ಅಂತ. ಬಾಬಾ ಹೇಳಿ ಬಾಬಾ. ಹಾಯ್. ಇವರು ದರ್ಶನ್ ಎಸ್ ಎಂ ನನ್ನ ತಮ್ಮ. ಹಾಯ್. ಹತ್ತೋಲೆ ನೇರ್ಲೇನು ನಿಂಗೆ ತಂಗಿ ಮಾಡಿಸ ಇಲ್ಲಿಂದ ನೇಚರ್ ಕಣೋ, ತಿನ್ಬೋದು. ಎಲ್ಲ ಫುಲ್ಲು ಒಳ್ಳೆ ಪ್ಲೇ ಗ್ರೌಂಡ್ ಥರ ಇದೆ. ಸ್ವಲ್ಪ ನೋಡೋಕ್ಕೆ ನಮ್ಮ ಕಾಲೇಜ್ ಜಾಯ್ನ್ ಸರ್ ಕೂಡ ಸೇಮ್ ಹಿಂಗೆ ಇದೆ. ಅದೊಂದು ಆದರೆ ಈ ಕಡೆ ಎಲ್ಲ ಒಂಥರ ಫುಲ್ ಜಂಗಲ್ ಥರ ಫೀಲ್ಸ್ ಕೊಡ್ತಿದೆ. ಹಿಂದ್ಗಡೆ ನೋಡ್ಬೋದು. ಪಿಕಾಕ್ ಕೂಗ್ತಾ ಇದ್ದೀನಿ ನೋಡಿ ನಾನೇ. ನೀನು ಕೂತು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಇವಳು ಕೂಡ ಬೋಟಿಂಗ್ ಹೋಗೋಣ ಅಂತವಳೆ. ನಂಗೆ ಯಾಕೋ ನಾವು ಬೋಟಿಂಗ್ ಹೋಗ್ಬಾರ್ದು ಅನ್ಸುತ್ತೆ. ನನ್ನ ಕಡೆ ಏನಕ್ಕೆ ಮುಳುಗೋಗ್ಬಿಟ್ರೆ ನೀನು ಕೂತ ಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಿನ್ ಮೇಲೆ ತೇಲ್ಬೋದು, ನೀನೇ ಬೋಟ್ಗಿಂತ ಹಗುರ ಇದೆಯಾ. ನಿತ್ಯಾನಂದ ಸೇವೆಗೆ ಹೋಗ್ತೀಯಾ? ನಿತ್ಯಾನಂದ ಸೇವೆಗೆ ನೀನೇ ಹೋಗಪ್ಪ. ಅವ್ನಿಗೆ ಆಲ್ರೆಡಿ ಸೇವೆಗೆ ಎಷ್ಟೊಂದು ಜನ ಇದ್ದಾರೆ. ನಾನು ಬಡವ ನೊಂದಿದ್ದೇನೆ. ಸ್ಪಾಟ್ ಥರ ಇದ್ದಂಗೆ ಬೇಕಾಗಿದ್ದು. ಹೆವಿ ರಶ್ ಇದೆ ಮಾತ್ರ ಸಂಡೇ ಅಂತ ಹೇಳಿ. ಆ್ಯಕ್ಚುಲಿ ಟೆಂಟ್ ಹೌಸ್ ಎಲ್ಲ ಇದೆಯಲ್ಲ, ಗಾಡಿ ಆಗುತ್ತೆ ಓಡಾಡು. ಸಾಕಾಯ್ತು ನಡೆದು ಇಲ್ಲ. ಹಿಂಗೆ ಹೇಳಿದ್ರೆ ಹೆಂಗಲ್ಲೇ ಓಡಾಡಬೇಕು. ಇದೇ ಪಿರಾಮಿಡ್, ಇದನ್ನ ನೋಡಕ್ಕೆ ಅಲ್ಲಿಂದ ಬಂದಿದ್ದೀವಿ. ಪಿರಾಮಿಡ್ ಎಲ್ಲ ಇದು ಪಿರಾಮಿಡ್ ವ್ಯಾಲಿ. ಝೂಮ್ ಆಗ್ತಿಲ್ಲ. ಓಕೆ ಆದರೂ ರೆಡಿ ಕರೆಕ್ಟಾಗಿ. ಸೊ ಗೈಸ್ ಇದು ಎಂಟ್ರೆನ್ಸ್ ಫುಲ್ ಪೀಸ್. ಸೊ ನಾವು ಬಂದಿರೋ ಪಿರಾಮಿಡ್ ಇಲ್ಲಿದೆ ನೋಡಿ. ಪಿರಾಮಿಡ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಪೀಸ್ ಸಿಗುತ್ತೆ ನಮಗೆ ಅಂತ. ಒಳಗಡೆ ಫುಲ್ಲು ಗಂಟೆ ಜರ್ನಿ ಮಾಡ್ಕೊಂಡು ಮೆಡಿಟೇಷನ್ ಮಾಡಕ್ಕೆ ಬಂದಿದ್ದೀವಿ. ಇದು ಎಕ್ಸ್ಪೀರಿಯನ್ಸ್ ಮೆಡಿಟೇಷನ್. ಗೈಸ್ ಇದು ಒಳಗಡೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದು ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ, ನೋಡ್ಕೊಂಬಿಡಿ. ಪಿರಾಮಿಡಿಂದ ಜಸ್ಟ್ ಈಗ ಆಚೆ ಬಂದ್ವಿ. ಒಳಗಡೆ ಏನೇನು ಇಲ್ಲ. ಈ ಪಿರಮಿಡಲ್ಲಿ ಮೆಡಿಟೇಷನ್ ಮಾಡಿರೋ ಪಿರಮಿಡಲ್ಲಿ ಮೆಡಿಟೇಷನ್ ಮಾಡಿರೋ ಬಂದಿರೋ ಆಚೆ ನೋಡಿ ಹೆಂಗಿದೆ. ನಿಜ ಕಾಣಿಸ್ತಾ? ದೇಹದಲ್ಲಿ ಸ್ನೇಕ್ ಇದೆ ನೋಡಿ, ತೋರಿಸ್ತು ನೋಡಿ. ಬರೋ ಜಾಗ ಚೆನ್ನಾಗಿದೆ ಅಷ್ಟೇ, ಆದರೆ ಇಲ್ಲಿರೋ ಜಾಗ ಚೆನ್ನಾಗಿಲ್ಲ. ಸ್ವಲ್ಪ ನೇಚರ್ ಚೆನ್ನಾಗಿಂದ ಬರ್ಬೇಕಷ್ಟೇ. ಬರೋ ಜಾಗ ಚೆನ್ನಾಗಿದೆ. ಹಾಂ ಒಂಥರ ಬ್ರಿಡ್ಜ್ ಥರ ಇದೆ. ಇಲ್ಲಿ ಚೆನ್ನಾಗಿದೆ ಲೊಕೇಶನ್ ಸ್ವಲ್ಪ. ಇಷ್ಟೆಲ್ಲ ಇದೆ ಗೈಸ್ ಹೆಸರಿಗಷ್ಟೇ ಪಿರಾಮಿಡ್ ವ್ಯಾಲಿ ಥರ ಇರುತ್ತೆ. ಸೇಮ್ ಲಾಲ್ಬಾಗ್ ಇದೆ ಸಾಕಾಯ್ತಲ್ಲ ನೋಡಿ ಗೈಸ್. ಸೇಮ್ ಡಿಟ್ಟು ಲಾಲ್ಬಾಗ್ ಥರ ಇರೋದು. ಹೆಸರಿಗಷ್ಟೇ ಪಿರಾಮಿಡ್ ವ್ಯಾಲಿ ಥರ ಇದೆ, ಆದರೆ ಓಡಾಡಿದ್ರೆ ಫುಲ್ಲು ಸೋಲ್ ಅಡ್ವೆಂಚರ. ಏನಿದೆ ಸ್ಟ್ರಾಂಗೇ ಇರೋಲ್ಲ ನೀನು. ಮತ್ತೆ ಹೆಸರಿಗಷ್ಟೇ ಮತ್ತೆ ಟ್ರೆಕ್ಕಿಂಗ್ ಹೋಗೋಣ ಅದೋಗೋಣ ಇದೋಗೋಣ ಅಂತಾಳೆ. ಚೆನ್ನಾಗಿರ್ಬೇಕು ಜಾಗ. ಇದು ಹೆಂಗಿದೆ ನೋಡು. ನೋಡಲ್ಲೇ ಫುಲ್ ಟ್ರೆಕ್ಕಿಂಗ್ ಥರ ವಹಿಸಿಲ್ಲ. ಫುಲ್ ನೋಡು, ಗಿಡ ಮರಗಳು, ಮಧ್ಯದಲ್ಲಿ ನೀನು. ನಾನೇನು ಕೋತಿನಾ? ಚಿಂಪಾಂಜಿ. ಆಲ್ರೆಡಿ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟವಳೆ.
ಅಲ್ಲಿ ಅಡ್ವೆಂಚರ್ ಏನಾದರೂ ಮಜಾ ಇರಲಿಲ್ಲ ಅಂದರೆ ಇಲ್ಲಿ ನೋಡ್ರಿ ಸೋ ಅಡ್ವಾನ್ಸ್ ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ ಎಕ್ಸ್ಪೀರಿಯನ್ಸ್ ನೋಡಿ ಏನೈತೆ ನೋಡ್ರಿ ಇಷ್ಟೆಲ್ಲ ಅದಾವ ಹೇಳು ಎಲ್ಲಿ? ಏನಿಲ್ಲ ಬಾತುಕೋಳಿ ನೋಡಲ್ಲ ಎಲ್ಲ ಐತಲ್ಲ ಇಲ್ಲಿ ಅದು ಏನೂ ಅಲ್ಲ. ಹಿಂಗೆ ಇಟ್ಕೊಳ್ಳಿ ತೂಗ್ತೀನಿ ಇನ್ನು. ಬೇಡ ಬೇಡ ಏ ಬೇಡ ಬೇಡ ಶಕ್ತಿಮಾನ್ ಬಿದ್ದಿದೆ ಶಕ್ತಿಮಾನ್ ಸಾಕಲೇ ಇವಳಿಗೆ ಈ ಜೊಕಾಲಿ ಆಡಿದ್ಮೇಲೆ ಫುಲ್ ಮೂಡ್ ಬಂದ್ಬಿಟ್ಟೈತೆ. ಏ ಇದ್ದಿದ್ರೆ ಮಜಾ ಇರ್ತಿತ್ತಲ್ಲೇ. ಏ ರಾಮ ಕರ್ಕೊಂಡು ಹೋಗ್ತಾ ಬರೀ ಇದ್ರು ಅವ್ರು. ಬರೀ ಮುದುಕಿರಿಗ್ಲೇ ನಂಗೂ ನೀವು ಮುದುಕಿನ ಮೇಲ್ಗಡೆ ಫುಲ್ ಜಿಪ್ ಲೈನ್ ಇತ್ತು. ಹಂಗೆ ನಾವು ಓದಂಗೆಲ್ಲ ಎಕ್ಸ್ಟೆಂಡ್ ಆಗ್ತಾನೇ ಐತಪ್ಪ. ಅದೇನು ಮುದುಕಿ ಥರ ಮಾಡಲ್ಲ ಮುದುಕಿ ಅಂತ. ಇದಿಷ್ಟು ದಾಟ್ಕೊಂಬಂದ್ರೆ ನಾವು ಇಂಡಿಯನ್ ಆರ್ಮಿ ಹಾಂ ಹೆಚ್ಕೋ ಆಡ್ಬೋದು ಆ್ಯಕ್ಚುಲಿ. ಎಲ್ಲಿದೆ ಪೇಂಟ್ ಬಾಲ್? ಆಡೋಣ ಪೇಂಟ್ ಬಾಲು. ಬುತ್ತಿ ಎಲ್ಲರೂ ಅಯ್ಯೋ ಇದು ನೋಡಿ ಇಲ್ಲಿ ಇಷ್ಟು ಆಕ್ಟಿವಿಟೀಸ್ ಇದಾವೆ. ಆರ್ಚರಿ ಇದೆ, ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿ. ಏನು ಹೇಳು, ನಾವು ಆಡಿದ್ವಲ್ಲ ಅಲ್ಲಿ ಏನು ರಾಕೆಟ್ ಎಜೆಕ್ಟರ್. ಹಾಂ ಓಡಿಸ್ತೀಯ ಅದು ನಮ್ಮ ಟೀಮ್ ಎಲ್ಲ ಕರ್ಕೊಂಡ್ ಬರೋಣ ಇಲ್ಲಿ. ಆ್ಯಕ್ಚುಲಿ ಬರ್ಬೋದು ತಾನೆ, ಒಳ್ಳೆ ಬಜೆಟ್ ಇದ್ರೆ ಬರ್ಬೋದು. ವಂಡರ್ಲಾಗ್ ಹೋಗ್ಬೋದು ಹಿಂಗಿದ್ರೆ. ನೀವು ವಂಡರ್ಲ ಹೋಗಿದ್ರ ಒಂದ್ಸಲ ಅವರು ಹೋಗಿದ್ದೀನಿ ಬೆಂಗಳೂರಲ್ಲಿ. ಬಟ್ ಇದು ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ. ಹಂಗಂತೀರ? ಬೈಕಿಂಗ್ 350 lakhs 450 rupees. ಡಿಸ್ಕವರಿ ರೋಪ್ ಅದು ಇದೆಲ್ಲ ರೇಟ್ ಇಲ್ಲಿ ಇದೆಲ್ಲ ಬೋರಿಂಗ್ ಇರುತ್ತೆ, ಇದೆಲ್ಲ ಬೋರಿಂಗ್ ಇರುತ್ತೆ. ಜಿಪ್ ಲೈನು, ಜಿಪ್ ಸೈಕಲ್, ಅಡ್ವೆಂಚರ್ ಝೋನ್ ಆಚೆ ಕೊಡ್ರದು ಅದೇ ಅದು. ನಿನ್ ಬಿಟ್ಟು ಯಾವುದು ಬರಲ್ಲ ಅನ್ಸುತ್ತೆ ನೀವು. ಏ ಸುಮ್ನಿರಪ್ಪ. ಇಲ್ಲಿ ಪ್ಯಾಕೇಜಿಂಗ್ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಹೆವಿ ಇದಾವೆ ನೋಡಿ. ನಾನೊಬ್ನು ಕ್ಲೈಮ್ ಮಾಡ್ತಾನೆ. ಇದೇನೋ ಡ್ರೈ ಸ್ಲೈಡಿಂಗ್ ಅಂತೆ. ಸೊ ಚಿಕ್ಕ ಮಕ್ಕಳು ಆಡೋಕ್ಕೆಲ್ಲ ಹುಡುಗ ಸಿಕ್ಕಾಪಟ್ಟೆ ಇದೆ. ದೊಡ್ಡವರಿಗೆಲ್ಲ ಆ್ಯಕ್ಚುಲಿ ವೆಯ್ಟ್ 80ಗಿಂತ ಜಾಸ್ತಿ ಯಾವುದು ಅಲೋ ಮಾಡ್ತಿಲ್ಲ. ಏಯ್ ಪಾಪ ಒಂದು ಬೀಳ್ತಾರೆ. ಮಕ್ಕಳು ತಣ್ಣಗ ಇರ್ಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಈಗ ಏನಂದರೆ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಗೇಮ್ಸ್ ಇರೋದು. ಸೊ ಚಿಕ್ಕ ಮಕ್ಕಳು ಫುಲ್ ಎಂಜಾಯ್ ಮಾಡ್ಬೋದು. ದೊಡ್ಡವ್ರು ಹೋಗ್ಬಿಟ್ರೆ ಮ್ಯಾಕ್ಸಿಮಮ್ ವೇಟ್ 80 kg. ಸೊ ಇವಳನ್ನ ಎಲ್ಲೂ ಸೇರಿಸಲೇ ಇಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ. ಈಗ ನೋಡಿ ಗಂಟೆ ಹೊಡಿತಾನೆ ಕೆಳಗೆ ಬೀಳ್ತಾನೆ ನೋಡೋಣ. ಅಯ್ಯೋ ಅಯ್ಯೋ ಅಕ್ಕಲೆ ಹೊಡಿಯಲೆ, ಗಂಟೆ ಹೊಡಿಯಲೆ, ಹೊಡಿತಾನೆ ಹೊಡಿಯಲ್ಲ. ಬೀಳ್ಬೇಕು ಅಂತ ಕಾಯ್ತಾ ಇದ್ದೀನಿ. ನೇತಾಡೋದು ನೋಡ್ಬೇಕಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಪಾಪಲೆ ಏನಾರ ಹಿಡ್ಕೊಂಡು ಹತ್ಬಿಟ್ಟ ಕಣಪ್ಪ. ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲ ಗುಡ್ಡದ ಮೇಲೆ. ಬರ್ಲಮ್ಮ ಬಾ ಸಾಕು. ತಾಳು ನೇತಾಡಿಸ್ತಾರೆ. ಈಗ ನಾವು ಪೇಂಟ್ ಬಾಲ್ ತೊಗೊಂಡಿದ್ದೀವಿ, ಪೇಂಟ್ ಬಾಲ್ ಹೋಗ್ತಾ ಇದೀವಿ. ಲೆಟ್ಸ್ ಸಿ ಹೇಗಿರ್ತದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಓಡೋಣ ಅಲ್ಲಿವರೆಗೂ. ಆಡಿ ನೀನು ಆಡಿದ್ಯಾ ಅವಿ? ಆಡಿಲ್ಲ. ನೀವು ಆಡಿದ್ದೀರಾ ಫಸ್ಟ್ ಟೈಮಾ? 30 ಬೀಳ್ತವೆ, ವೇಸ್ಟ್ ಮಾಡಿ. ಗೈಸ್ ನೋಡೋಣ ಪೇಂಟ್ ಬಾಲ್ ಹೆಂಗಿರ್ತಂತ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ. ಶೂಟ್ ಮಾಡ್ತೀನಿ ನಾವು. ನಾನು ನಿನ್ನ ಟೀಮ್ ಮಾಡೋಣ. ನಾನು ದಿ ಟೀಮು, ದರ್ಶಿ ಮತ್ತೆ ಬಾಬಾ. ನಿನ್ನ ಆಪೋಸಿಟ್ ಟೀಮು. ಆಪೋಸಿಟ್ ಮಾಡಿ ಸೋಲ್ತೀಯ ನೀನು. ಆಯ್ತು ನೀವು ಇಬ್ರು ಆಯ್ತು ಬಾಬಾ, ನಾವೇ ಟೀಮ್ ಆಗೋಣ. ಮಾಡ್ತೀನಿ ನೋಡೋ ನಿನ್ಗೆ. ನೀವಿಬ್ರು ಟೀಮಾ? ಹೆಂಗ್ ಮಾಡ್ತೀಯಾ? ಒಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಗೈಸ್ ಇವ್ಳು ಏಮಿಂಗು ಆಕ್ಚುಲಿ ಚೆನ್ನಾಗಿಲ್ಲ. ನೋಡೋಣ ಹೆಂಗಾಗುತ್ತೆ. ನೀನು ಲಾಸ್ಟ್ ಟೈಮ್ ಹೋದಲ್ಲಿ ಹೆಂಗ್ ಶೂಟ್ ಮಾಡಿದ್ದೆ? ಅದ್ ಬಿಡು, ಅವತ್ತು ಜಾತ್ರೆನಲ್ಲಿ ಶೂಟ್ ಮಾಡಿದಾಗ ನೋಡು, ಹುಡುಗರಿಗಿಂತ ಜಾಸ್ತಿ ನಾನೇ ಶೂಟ್ ಮಾಡಿದ್ದು. 5 ನೋಡೋಣ ಯಾರು ಗೆಲ್ತಾರ ನೋಡೋಣ. ಎನಿಮಿ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನ ಸಿರಲ್ಲಿ ಕಂಪಿಸೋ ಮಣ್ಣು. ಗಮನಿ ಗಮನಿಯಲ್ಲಿ
ಗೈಸ್ ಈಗ ಇಬ್ರು ರೆಡ್ ಟೀಮ್ ಇಬ್ರು ಬ್ಲೂ ಟೀಮ್ ನೋಡೋಣ ಯಾರು ಗೆಲ್ತಾರಂತ ಓಕೆನಾ ನೋಡೋಣ ಮ್ಯಾಚ್ ಮುಗಿದ್ಮೇಲೆ ಡ್ರೆಸ್ ನೋಡಲ್ಲ ನನ್ನ ಹೆಂಗೆ ಆ ಕಡೆ ಹೋಗು ಸೋಲ್ಜರ್ಸ್ ಅಟೆನ್ಷನ್ ಕಮ್ ಹಿಯರ್ ಗೋ ದೇರ್ enemies ನಾಯನ ನಾನು ಸಸ್ ಬ್ಲೂ ಟೀಮ್ ಹಿಂಗಿಡಿರಿ ಇಂಟು ಮಾರ್ಕ್ ಬ್ರೋ ಈಗ ಒಳಗೆ ಬಂದಿದ್ದೀವಲ್ಲ ಎತ್ಕೊಂಡ್ಬಿಟ್ಟು ಐಟಮ್ಸ್ ಲೆಟ್ಸ್ ಗೋ भैया बोलो भैया ब्लू टीम किस साइड ब्लू टीम इसमें 2 फॉर्मेट है। हाँ आपका फ्लैग है वो आप स्टार्ट करोगे वहाँ से आपका फ्लैग ही है, आपको टच करना ही है तब जाके जीतोगे। लेट्स गो टेक योर पोजीशन गाइस। कवर होके खेलना, कवर होके। ओके ओके टच द प्ले खेलो 1 2 3 रन गाइस। hit blue hit ಅಣ್ಣ ವರ್ಸಸ್ ತಮ್ಮ ಲೆಟ್ಸ್ ಗೋ ದರ್ಶು ಗೆಲ್ಬೇಕು ಲಗೋ ರನ್ ದರ್ಶು ಗೈಸ್ ಬರ್ತಾ ನಂಗೆ ಸ್ಟಾರ್ಟಿಂಗಲ್ಲಿ ಬೋರ್ ಅನಿಸ್ತಾ ಇತ್ತು. ಇವಾಗ ಇದಾಡಿದ್ವಿ ನೋಡು, ಫುಲ್ ಮಜಾ. ಗೈಸ್ ಪೇಂಟ್ ಬಾಲ್ ಆಡಿದ್ವಿ, ಯಪ್ಪ ಎಷ್ಟು ಸುಸ್ತಾಗಿದೆ ಅಂದರೆ ಮಕ ನೋಡ್ಬೋದು ಎಷ್ಟು ಸ್ವೆಟ್ ಆಗಿದೆ ಅಂತ. ಹೂಫ್ ನಿಜ ಗೈಸ್, ತಮಾಷೆನೆಲ್ಲ ಇದು. ಸೇಮ್ ಪಬ್ಜಿ ಥರನೇ ಇತ್ತು. ಅಮೇಜಿಂಗ್. ಸುಸ್ತಾಯ್ತಾ ಫುಲ್? ಡ್ಯಾಮ್ ಗುಡ್. ಹಾ ಕ್ರೇಜಿನಾ? ಸಖತ್ತಾಗಿತ್ತು. ಆದ್ರೆ ನಂಗೆ 30 ಬುಲೆಟ್ಸ್ ಕೊಟ್ಟಿದ್ರು, ಅದ್ರಲ್ಲಿ 2 ಹೊಡೆದಿದ್ದೀನಿ, ಮಿಕ್ಕಿದೆಲ್ಲ ಇವ್ರು 60 ಬುಲೆಟ್ ಹೊಡೆದಿರೋದು ದರ್ಶು. ನಿಮ್ದಂಗಿತ್ತು ಎಕ್ಸ್ಪೀರಿಯನ್ಸ್? ಗೆದ್ದಿದ್ದು ನಾವು ಗೈಸ್, ನಾನು ಮತ್ತೆ ಬಾಬಾ ಬ್ಲೂ ಟೀಮ್ ಗೆದ್ದಿದ್ದು. ಲಾಸ್ಟ್ ಅಲ್ಲಿ ಗೆದ್ದಿದ್ದೆ ಮ್ಯಾಟರ್ ಆಗೋದು. ಏನ್ ಲಾಸ್ಟ್ ಅಲ್ಲಿ ಇಲ್ಲ, ಹೌದು ನಾವೇ ಗೆದ್ದಿದ್ದು. ತಾನೇ ಅವ್ರ ಕಂಟ್ರಿ ಟೋಟಲ್ ಮಾರ್ಕ್ಸ್ ಇದ್ದು 4 ರೌಂಡ್ ನಾವು 3 ಗೆದ್ದಿದ್ದೀವಿ, ನೀವು 1 ರೌಂಡ್ ಗೆದ್ದಿದ್ದೀರಾ. ಇವಾಗ ಲಾಸ್ಟ್ ರೌಂಡ್ ಅಲ್ಲಿ ಇವಾಗ ನಮಗ್ ಉಳ್ಕೊಂಡಿದೆ ಕಂಟ್ರಿ. ಏನೂ ಇಲ್ಲ, ಗೆದ್ದಿದ್ದು ನಾವೇ. ನೀವು ಲೂಸ್ ಮಾಡ್ಕೊಂಡ್ರಿ, ಅವಾಗೆಲ್ಲ ಗೆದ್ದಿ ಆಡಳಿತ ಮಾಡಿದೀರಾ ಬಿಡಿ, ಇವಾಗ ನಾವು ಗೆದ್ದಿದ್ದೀವಿ. ಆಕ್ಚುಲಿ ಆದ್ರೂ ಸಖತ್ ಎಟ್ ಬೀಳುತ್ತಪ್ಪ. ಇಲ್ಲಿ ನೋಡಿ ನಿನ್ ಕೊಟ್ಟಿದ್ದು ಹೆಂಗ್ ಬರೇ ಬಂದಿದೆ. ಇಲ್ಲಿ ಹಿಂಗ್ ಮಾಡು, ಫೀಲ್ ಮಾಡು. ಗೊತ್ತಾಗ್ತಿದೆ, ನಾನೇ ಹೊಡೆದೆ. ಅವ್ರು ಹೇಳಿದ್ರಲ್ಲ ಏಟ್ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೊಡೆದೆ ಅಪ್ಪ ಜೋರಾಗಿ. ಏಟ್ ಸರಿಗೆ ಬೀಳುತ್ತದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಅವ್ರದ್ದು ಒಂದು ಇದನ್ನ ಇಸ್ಕೊಂಡು ಟೈರ್ ಇಸ್ಕೊಂಡು ಸ್ಲೈಡ್ ಮಾಡಿ ಏನೇನೋ ಹಾಕೋಣ ಅನ್ಕೊಂಡಿದ್ವಿ, ಇದು ಒಂದಿಗೆ ಮಾಡಿನೇ ಫುಲ್ ಎಲ್ಲರೂ ಬ್ಲಾಶ್ ಆಗ್ಬಿಟ್ಟಿದ್ವಿ. ಫುಲ್ ಸುಸ್ತಾಗ್ಬಿಟ್ಟಿದೆ ಗೈಸ್. ಡೌಟೇ ಇಲ್ಲ, ನೀನು ಗೊರಿಲ್ಲಾನೆ. ನೀನ್ ಬಾ ನೀನ್ ಹೋಗು ಗೊರಿಲ್ಲ ತರ. ಸರಿ ಸೂಪರ್. ಅದು ಆಡಿದ ಮೇಲಿಂದ ಏನು ಮಾಡೋಕ್ಕೆ ಮನಸ್ಸಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಯಾವಾಗ ನಮ್ಮ ಪಾರ್ಕಿಂಗ್ ಬರುತ್ತೋ ಯಾರಿಗೈದು ಮೆಂಟಲ್ ಪೇಷಂಟು. ಯಪ್ಪ ಹೆಂಗಿದೆ ಸ್ಕೈ ವ್ಯೂ ಗೈಸ್. ಇವಾಗ ಲೈಟ್ ಹಾಕಿ ಹೆಂಗೆ ಕಾಣ್ತೀವಿ ನೋಡಿ ಜಾಗ. ಅವಾಗಲೇ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಹೋಗು, ಹಂಗೂ ಹಿಂಗೂ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಚೆ ಬಂದ್ವಿ ಗೈಸ್. ಇವಾಗ ಗಾಡಿ ಎತ್ಕೊಂಡು ಮನೆಗೆ ಹೋಗೋದು. ಗೈಸ್ ಇವಳು ಏನು ಮಾಡಿದ್ಲು ಗೊತ್ತಾ, ಅಲ್ಲಿ ಹಿಂದ್ಗಡೆ ವಾಶ್ರೂಮ್ ಇರ್ತಾಯಿದ್ದ. ನಾನು ಇವ್ಳಿಗೆ ಹೇಳಿದೆ ಟಾಯ್ಲೆಟ್ ಹೋಗ್ತಿದ್ರೆ ಹೋಗ್ಬಿಡು, ಮತ್ತೆ ಮುಂದೆ ಹೋಗೋಕ್ಕಾಗಲ್ಲ ಅಂತಂದೆ. ಅದಕ್ಕೆ ಇವಳು ಏನು ಮಾಡಿದ್ಲು ಗೊತ್ತಾ, ಏನು ಮಾಡಿದ್ದೀನಿ ಅಲ್ಲಿ
ಹಿಂಗೆ ಚೆಕ್ ಮಾಡಿದೆ ಬರ್ತಾ ಇಲ್ಲ. ಕ್ರೇಜಿ ಗೈಸ್ ಇವರು. ಗೈಸ್ ಈ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಸೊ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಲೆಟ್ಸ್ ಗೋ. ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗ್ ಮಗ.